ಬ್ರಹ್ಮಾವಿರಾಸೀತ್ಯತ ಯೇಷ ಲೋಕಃ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನವಧ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋ ನಮಃ. ಒಳ್ಳೆಯ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಭಾವಿಸಿಕೊಳ್ಬೇಕು ಅಂತ ರಾಮ ಹೇಳ್ತಾನೆ. ಯಾಕೆ ರಾಮಚಂದ್ರ ದೇವರು ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ಒಳ್ಳೆಯ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಭಾವಿಸಿಕೊಂಡ್ರೆ ನಮ್ಮೊಳಗೆ ಒಳ್ಳೆಯತನಗಳು ನಿರ್ಮಾಣ ಆಗ್ತದೆ ಅನ್ನುವ ಕಾರಣಕ್ಕೆ. ನಮ್ಮಲ್ಲಿ ಎಡಮಧ್ಯೆ ಬಲ, ಲೆಫ್ಟ್ ರೈಟ್, ಋಣಾತ್ಮಕ ಮತ್ತೆ ಧನಾತ್ಮಕ ಇವೆಲ್ಲವೂ ನಮ್ಮ ಒಳಗೆ ಇದೆ. ಹಾಗಾಗಿ ಋಣಾತ್ಮಕಗಳನ್ನ ಬಿಟ್ಟು, ಲೆಫ್ಟ್ ಅನ್ನೆಲ್ಲ ಬಿಟ್ಟು ರೈಟ್ ಅನ್ನ ಬೆಳೆಸಿಕೊಳ್ಬೇಕು, ಅರ್ಥಾತ್ ಧನಾತ್ಮಕವನ್ನ ಬೆಳೆಸಿಕೊಳ್ಬೇಕು ಅನ್ನುವ ಕಾರಣಕ್ಕೆ ಈ ದೇಹ ನಮ್ಮಲ್ಲಿದೆ ಎನ್ನುವುದನ್ನ ಪದೇ ಪದೇ ಶ್ರೀರಾಮ ಒತ್ತಿ ಹೇಳ್ತಾನೆ. ಹಾಗಿದ್ರೆ ಆ ಕಾಲದಲ್ಲಿ ಬಂದಂತ ಕಷ್ಟವನ್ನ ಪ್ರಭು ಹೇಗೆ ಎದುರಿಸಿದ ಎನ್ನುವುದ್ರ ಬಗ್ಗೆ ಇರುವ ವಿಷಯ ಅತಿಶಯೋಕ್ತಿ ಅಂತ ಅನ್ನಿಸುವುದಿಲ್ಲ. ಕಾಲ ಕಾಲಕ್ಕೆ ಈ ಕಷ್ಟ ಇದೆ ಎನ್ನುವುದನ್ನ ಭಗವಂತ ಆ ಕಾಲದಲ್ಲೇ ನಮಗೆ ತಿಳಿಯಪಡಿಸಿದ್ದಾನೆ. ಕಷ್ಟ ಇದೆ, ಕಷ್ಟ ಇದೆ ಅಂತ ಹೇಳಿ ಊರು ಬಿಡುವುದಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲ, ಅಲ್ಲ ಜೀವನವೇ ಮುಗಿದು ಹೋಯಿತು ಅಂತ ಹೇಳಿ ನತಮಸ್ತಕರಾಗೋದಲ್ಲ. ಹಾಗಿದ್ರೆ ಆ ಕಷ್ಟಕ್ಕೆ ಪಾಠ ಏನು ಅಂತ ಕೇಳಿದ್ರೆ, ಈಸಬೇಕು, ಇದ್ದು ಜಯಿಸಬೇಕು. 500 ವರ್ಷಗಳ ಹರಸಾಹಸದಿಂದ, ಬಹಳ ರೀತಿಯ ಹೋರಾಟಗಳ ಪರಿಕ್ರಮದಿಂದ ಅಯೋಧ್ಯೆಯಲ್ಲಿ ಶೋಭಕೃತ್ನಾಮ ಸಂವತ್ಸರದಲ್ಲಿ ಭಗವಂತನ ಪರಮಾತ್ಮನ ಪ್ರತಿಷ್ಠೆಯಾಯಿತು. ಆ ಪ್ರತಿಷ್ಠೆಯಲ್ಲಿ ನಾವಿದ್ದೆವು. ಈ ಸಮಯದಲ್ಲಿ ನಾವು ಅಯೋಧ್ಯೆಯಲ್ಲಿ ಇದ್ದೆವು. ಪ್ರತಿಷ್ಠೆಯಾಗುವ ಸಂದರ್ಭದಲ್ಲಿ ಒಬ್ಬರು ಯೋಗಿ, ಇನ್ನೊಬ್ಬರು ತ್ಯಾಗಿ. ಅವರ ಕಾಲಘಟ್ಟದಲ್ಲಿ ಪ್ರತಿಷ್ಠೆಯಾಯಿತು. ಆದಿತ್ಯನಾಥ್ ಯೋಗಿಯವರು ಉತ್ತರ ಪ್ರದೇಶ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಎಲ್ಲದರ ನೇತೃತ್ವವನ್ನ ಆದಿತ್ಯನಾಥ್ ಯೋಗಿಯವರು ವಹಿಸಿಕೊಂಡಿದ್ದರು. ಅದರ ಸಂಪೂರ್ಣ ಮೇಲ್ಜವಾಬ್ದಾರಿಯನ್ನ ಈ ದೇಶದ ಘನವೇತ್ತ ಪ್ರಧಾನಮಂತ್ರಿಗಳಾದ ನರೇಂದ್ರ ದಾಮೋದರ ದಾಸ್ ಮೋದಿಜಿ ಅವರು ವಹಿಸಿಕೊಂಡಿದ್ದರು. ಎಷ್ಟು ಅಚ್ಚುಕಟ್ಟಾದ ಪ್ರತಿಷ್ಠೆ ಅಂತ ಹೇಳಿದ್ರೆ, ನಮ್ಮ ಊರಲ್ಲೂ ಅಂತಹ ಪ್ರತಿಷ್ಠೆಗಳಾಗುವುದು ಸಾಧ್ಯ ಕಡಿಮೆ, ಬಹಳ ವಿರಳ ಅಂತ ಅನ್ನಿಸಿಕೊಳ್ತದೆ. ಯಾಕೆ ಕೇಳಿ, ರಾಮ ಸ್ಪರ್ಶ ಮಾಡಿದ್ದು ಗುಹನನ್ನ, ಅಂದ್ರೆ ಕೆಲಸ್ತರದವನನ್ನ ಮೇಲೆ ಎತ್ತಬೇಕು ಅನ್ನುವ ಮನಸ್ಥಿತಿ ಆವಾಗ ರಾಮನ ಕಾಲದಲ್ಲಿ ಇತ್ತು. ಮಧ್ಯದಲ್ಲೆಲ್ಲ ಅದು ಕಳೆದು ಹೋಯಿತು. ಹೇಳುವುದು ಮಾತ್ರ ಇತ್ತು, ಕೆಲಸ್ತರದವನನ್ನ ಮೇಲೆ ಎತ್ತುತ್ತೇವೆ ಅಂತ ಹೇಳುವುದು ಮಾತ್ರ, ಅದೊಂದು ಪಾಠವಾಗಿ ಮಾತ್ರ ಇತ್ತು. ಅದರಲ್ಲಿ ಸೌಲಭ್ಯ ಯಾರಿಗೆ ಹೋಗಿ ಮುಟ್ತದೆ, ಯಾರಿಗೆ ಸೌಲಭ್ಯ ಸಿಕ್ಕಿದೆ, ಅದು ಯಾವುದೂ ಗೊತ್ತಿಲ್ಲ, ಕಡತದಲ್ಲಿದೆ ಅಷ್ಟೇ. ರಾಮಚಂದ್ರ ದೇವರು ಆ ಕಾಲದಲ್ಲೇ ಹೇಳಿದ್ದಾರೆ. ಯಾವ ಯುಗ? ತ್ರೇತಾಯುಗ. ಆಮೇಲೆ 2 ಯುಗಗಳು ಉರುಳಿ ಬಂದಿದೆ. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಆ ಕಾಲದಲ್ಲಿ ಹೇಳಿದಂತ ಮಾತೇನು ಅಂತ ಕೇಳಿದ್ರೆ, ಗುಹನಿಂದ ಆತಿಥ್ಯಕ್ಕೊಳಗಾಗಿ ಗುಹನಿಂದ ಪಾದ ತೊಳಸಿದ ರಾಮ ಅವನ ದೋಣಿಯ ಮೇಲೆ ಕಾಲಿಡಬೇಕು ಅಂತಲಾದಾಗ ಗುಹನಿಗೆ ಜಗತ್ತನ್ನ ಕಂಡಾಗ ಆಯ್ತಂತೆ. ಜಗತ್ತನ್ನ ಕಂಡಂತಹ ಗುಹ ಮೊದಲೇನು ಕಟುವಾಗಿ ಮಾತಾಡಿದ್ದ, ಆಮೇಲೆ ಶರಣಾಗತಿಯನ್ನು ಹೊಂದಿ ರಾಮನ ಪಾದ ಸೇರಿದ ಅಂತ ವಾಲ್ಮೀಕಿ ರಾಮಾಯಣ ಹೇಳತ್ತೆ. ಅರ್ಥಾತ್ ಆ ಗುಹನಿಗೆ ಸಂಬಂಧ